ನಮಸ್ತೆ. 1 ಗ್ಲಾಸ್ನಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಉಪಯೋಗಿಸಿಕೊಂಡು ರುಚಿಯಾದ ಪುಳಿಯೋಗರೆ ಮಾಡ್ತಾಯಿದ್ದೇನೆ. ಮೊದಲಿಗೆ ಅಕ್ಕಿಯನ್ನು 2 ಬಾರಿ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು. ನೀವು ತೆಗೆದುಕೊಂಡ ಅಕ್ಕಿಗೆ ಬೇಕಾದ ಪ್ರಮಾಣದಲ್ಲಿ ನೀರನ್ನು ಹಾಕಿ ಬೇಯಿಸಿಕೊಳ್ಳುವಂಥದ್ದು. ಇಲ್ಲಿ ನಾನು ತೆಗೆದುಕೊಂಡ ಅಕ್ಕಿಗೆ ಒಂದಕ್ಕೆ 2.5 ಗ್ಲಾಸ್ನಷ್ಟು ನೀರು ಬೇಕಾಗ್ತದೆ. ಅಂಗಡಿಯಿಂದ ಪುಳಿಯೋಗರೆ ಪೇಸ್ಟನ್ನು ತಂದು ಇಟ್ಕೊಳ್ಳಿ. ಇಲ್ಲಿ ಅನ್ನ ಮಾಡುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಸೇರಿಸಿಕೊಳ್ಬೇಕು. ಅಕ್ಕಿ ತೊಳೆದಾಗಿದೆ. ಈಗ ನಾನು ಒಂದಕ್ಕೆ 2.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವ ಅಕ್ಕಿಯನ್ನು ತೆಗೆದುಕೊಂಡಿದ್ದೀರಾ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಬೇಯಿಸಿಕೊಳ್ಳುವಂಥದ್ದು. ಇಲ್ಲಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿದ್ದೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ, ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡೆ. ಇನ್ನು ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಳ್ತೇನೆ. ಮಾಮೂಲಾಗಿ ಕುಕ್ಕರಲ್ಲಿ ಹೇಗೆ ಅನ್ನ ಮಾಡ್ತೀರಾ ಹಾಗೆ ಮಾಡಿಕೊಳ್ಳುವಂಥದ್ದು. ಬೇಕಿದ್ದಲ್ಲಿ ಮುಂಚಿನ ದಿನ ರಾತ್ರಿಯೇ ಅನ್ನವನ್ನು ಮಾಡಿ ಇಟ್ಕೊಳ್ಬಹುದು. ನೋಡಿ, ಈಗ ಅನ್ನ ಬೆಂದಿದೆ. ಇನ್ನು ಪುಳಿಯೋಗರೆ ಪೇಸ್ಟನ್ನು ಮಿಕ್ಸ್ ಮಾಡಿದರೆ ಪುಳಿಯೋಗರೆ ರೆಡಿ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ದಪ್ಪ ತಳದ ಕಡಾಯಿಯನ್ನು ತೆಗೆದುಕೊಳ್ಬೇಕು. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ಮುಖ್ಯವಾಗಿ ಬೇಕಾಗಿರುವುದು ಶೇಂಗಾ ಬೀಜ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಳ್ಳಿ. ಈಗ ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ಶೇಂಗಾ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಕರಿಬೇವಿನ ಸೊಪ್ಪನ್ನು ತುಂಬ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳುವಂಥದ್ದು. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಈ ಒಗ್ಗರಣೆ ಆದ ಕೂಡಲೇ ಪುಳಿಯೋಗರೆ ಪೇಸ್ಟನ್ನು ಹಾಕ್ಕೊಳ್ಳುವಂಥದ್ದು. ಬೇರೆ ಬೇರೆ ಬ್ರ್ಯಾಂಡಿನ ಪುಳಿಯೋಗರೆ ಪೇಸ್ಟ್ ಸಿಗ್ತದೆ. ಪುಳಿಯೋಗರೆ ಪೌಡರ್ ಇದ್ದರೆ ಅದನ್ನು ಕೂಡ ಉಪಯೋಗಿಸಬಹುದು. ಚೆನ್ನಾಗಿ ಫ್ರೈ ಆಗಲಿ. ಶೇಂಗಾ ಬೀಜ ಫ್ರೈ ಆಗ್ತಾ ಇದೆ. ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಸೌಂಡಲ್ಲಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ಆಗಿದೆ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಪುಳಿಯೋಗರೆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಪುಳಿಯೋಗರೆ ಪೇಸ್ಟನ್ನು ಹಾಕಿ ಸ್ವಲ್ಪ ಮೆಲ್ಟ್ ಮಾಡಿಕೊಳ್ಳುವಂಥದ್ದು. ಆಮೇಲೆ ಅನ್ನವನ್ನು ಸೇರಿಸಿಕೊಳ್ಳುವಂಥದ್ದು. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇನ್ನು ಅನ್ನವನ್ನು ಸೇರಿಸಿಕೊಳ್ಳುವಂಥದ್ದು. ನೋಡಿ, ಅನ್ನ ರೆಡಿಯಾಗಿದೆ. ಈ ಥರ ಒಮ್ಮೆ ಇದನ್ನು ಉದುರುದ್ರಾಗಿ ಬಿಡಿಸ್ಕೊಳ್ಳಿ. ಬಿಸಿಯಾಗಿತ್ತು, ಹಾಗೆ ನಾನು ಒಳ್ಳೆ ಈ ಥರ ಮಾಡ್ಕೊಳ್ತಾ ಇದ್ದೇನೆ. ಕಂಪ್ಲೀಟಾಗಿ ತಣಿದ ಅನ್ನ ಆದರೆ ಕೈಯಲ್ಲೇ ಉದುರುದ್ರಾಗಿ ಮಾಡಿಕೊಳ್ಳಿ. ಇನ್ನು ಇದನ್ನು
ಹಾಕಿ ಬೆರೆಸಿದರೆ ಆಯಿತು. ಒಳ್ಳೆ ಅನ್ನ ಬಿಸಿಯಾಗಿದೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಪುಳಿಯೋಗರೆ ಪೇಸ್ಟನ್ನು ಹಾಕಿ ಪುಳಿಯೋಗರೆ ಮಾಡಲಿಕ್ಕೆ ಹೆಚ್ಚಿನವರಿಗೆ ಗೊತ್ತೇ ಇರುವ ವಿಷಯ. ಕೆಲವೊಮ್ಮೆ ಎಷ್ಟು ಪೇಸ್ಟ್ ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಜಾಸ್ತಿ ಸ್ಟ್ರಾಂಗ್ ಆಗಿಬಿಡ್ತದೆ, ಕೆಲವೊಮ್ಮೆ ಏನೂ ಸ್ಟ್ರಾಂಗೇ ಆಗೋದಿಲ್ಲ ಸ್ವಲ್ಪ ಸೇರಿಸಿದರೆ. ಹಾಗೆ ನಾನು ಈ ವಿಡಿಯೋ ಮಾಡಿರೋದು. ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಹೇಗೆ ಮಾಡಬೇಕು ಅಂತ ಸ್ವಲ್ಪ ಐಡಿಯಾ ಸಿಗ್ತದೆ. ಹೊಸದಾಗಿ ಅಡುಗೆ ಕಲಿಯುವವರಿಗೆ, ಬ್ಯಾಚುಲರ್ಸಿಗೆ ಈ ವಿಡಿಯೋ ಉಪಯೋಗ ಆಗ್ತದೆ. ಪುಳಿಯೋಗರೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ಇದೇ ಥರ ಪುಳಿಯೋಗರೆಯನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.